ಏನಿದು ಭೂಮಿಯ ಒಂದು ಚಿಕ್ಕ ಮಾದರಿ ಅಂತ ಹೇಳ್ತೀವಿ. ಇದ್ರ ಮ್ಯಾಗ ಈ ಭೂಮಿ ಮ್ಯಾಗ ಸಾಕಷ್ಟು ರೀತಿಯ ಸ್ವರೂಪಗಳಲ್ಲ, ಆಕಾರಗಳಲ್ಲ ಭೂಮಿ ಮ್ಯಾಗ. ಏನಪ್ಪಾ ಅಂತಂದ್ರ ಮೊದಲೇ ನೋಡ್ರಿ ನೀನ್ ಹೇಳ್ಯಾರವ ಪರ್ವತಗಳು. ಪರ್ವತ ಯಾವ ಪರ್ವತ ಗೊತ್ತೈತಿ ನಿಮಗ? ಒಂದ್ ಪರ್ವತ ಗೊತ್ತಿರ್ಬೇಕಾದ್ರೆ ಮತ್ತ ಎತ್ತರವಾದಂತ ಪರ್ವತ ಯಾವುದು? ಮುಳ್ಳಯ್ಯನಗಿರಿ ಪರ್ವತ. ಮೌಂಟ್ ಎವರೆಸ್ಟ್ ಗೊತ್ತೈತಿ? ಎಸ್, ಮೌಂಟ್ ಗಾಡ್ವಿನ್ ಅಶ್ವಿನ್ ಗೊತ್ತೈತಿ. ಇವೆಲ್ಲ ಏನು ಎತ್ತರವಾದಂತ ಅಂದ್ರೆ ಸುತ್ತಮುತ್ತಲ ಪ್ರದೇಶಕ್ಕಿಂತ ಏನಾಗಿರ್ತಾವ ಇವು? ಏನಂತ ಕರಿತೀವಿ? ಈ ಪರ್ವತ ಅನ್ನುವಂಥದ್ದು ಕೂಡ ಒಂದು ಭೂಸ್ವರೂಪ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಸ್ಥ ಭೂಮಿ ಅಂತ ನೋಡ್ತೀವಿ ನಾವು, ಹೌದಾ? ಪ್ರಸ್ಥ ಭೂಮಿ ಒಳಗ ಏನಪ್ಪಾ ಅಂದ್ರೆ ಭಾರತದಾಗ ಎಷ್ಟು ಬರ್ತಾವ ಪ್ರಸ್ಥ ಭೂಮಿಗಳು? 2 ಬರ್ತಾವ. ಒಂದು ದಕ್ಕನ್ ಪ್ರಸ್ಥ ಭೂಮಿ, ಇನ್ನೊಂದು ಮಾಳ್ವಾ ಪ್ರಸ್ಥ ಭೂಮಿ. ಉತ್ತರಕ್ಕೆ ಯಾವ್ದೈತಪ್ಪ ಅಂದ್ರೆ ಮಾಳ್ವಾ ಪ್ರಸ್ಥ ಭೂಮಿ ಐತಿ, ದಕ್ಷಿಣಕ್ಕೆ ಯಾವ್ದೈತಿ? ದಕ್ಕನ್ ಪ್ರಸ್ಥ ಭೂಮಿ. ದಕ್ಷಿಣಕ್ಕೆ ದಕ್ಕನ್ ಪ್ರಸ್ಥ ಭೂಮಿ ಐತಿ, ಉತ್ತರಕ್ಕೆ ಮಾಳ್ವಾ. ಎರಡು ಪ್ರಸ್ಥ ಭೂಮಿಗಳಂತ ನೋಡ್ತೀವಿ. ಇನ್ನು ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮೈದಾನಗಳು, ಹೌದಾ? ಈಗ ನೋಡಿ, ಮೈದಾನ ಅಂದ್ರೆ ಏನು ಹೇಳಿದ್ರೆ ಸಮತಟ್ಟಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಪ್ರದೇಶ. ಈಗ ವಿಶಾಲವಾದ ಸಮತಟ್ಟಾದ ಸ್ವಲ್ಪವೇ ಏರಿತಗಳಿರುವ ಭೂಭಾಗ ಮೈದಾನ. ಈಗ ನಿಮ್ ಕಬಡ್ಡಿ ಮೈದಾನ, ಖೋ ಖೋ ಮೈದಾನ ಎಲ್ಲ ಸಮತಟ್ಟಿರ್ತಾವ, ಏರ್ಪೇರಿರ್ತಾವ. ಅದಕ್ಕೆ ಏನಂತೀರಿ? ಮೈದಾನ ಅಂತೀರ ನೀವು. ಹಂಗ ಮೈದಾನ ಪ್ರದೇಶಗಳು ಅಂತ ಹೇಳಿ ಕಂಡು ಬರ್ತಾವ. ಈಗ ಭೂಮಿಯ ಸ್ವರೂಪದಾಗ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇವು ಎಷ್ಟು ಬರ್ತಾವ? 3 ಬರ್ತಾವ ಅಂತ ಹೇಳಿ ನಾವು ನೋಡ್ತೀವಿ. ಇವು ಮುಖ್ಯವಾಗಿರ್ತಕ್ಕಂಥವು ಭೂಮಿಯ ಸ್ವರೂಪದಾಗ. ನೆಕ್ಸ್ಟ್ ಮತ್ತೊಂದು ಬರ್ತೈತಿ, ಯಾವಪ್ಪ ಅಂದ್ರೆ ಮರುಭೂಮಿ ಅಂತ ನಾವು ನೋಡ್ತೀವಿ. ಮರುಭೂಮಿ ಅಂದ್ರೆ ಏನು? ಯಾವ ಮರುಭೂಮಿ ಹೆಸರು ಕೇಳಿ? ಯಾವುದು? ಒಂದು ಮರುಭೂಮಿ ಕೇಳಬೇಕು ನಮ್ಮ ಭಾರತದಾಗ. ದೊಡ್ಡ ಮರುಭೂಮಿ ಯಾವುದು? ರಾಜಸ್ಥಾನದ ಮರುಭೂಮಿ. ಮರುಭೂಮಿ ಹಡಗೋದು ಯಾವ್ದು? ಮರುಭೂಮಿಯಾಗ ಏನು ಬರ್ತೈತಿ? ಸರಿಯಾಗಿ ನೀರು ಇರಂಗಿಲ್ಲ, ಮಳೆ ಬೀಳಂಗಿಲ್ಲ. ಏನ್ ಕಾಣ್ತೈತಿ ಅಲ್ಲ? ನೆಕ್ಸ್ಟ್ ನೋಡ್ರಿ, ಓಯಸಿಸ್ ಅಂದ್ರೆ ಒಂದ್ ಸ್ವಲ್ಪ ನೀರು ಇರ್ತದೆ ಅಲ್ಲಿ. ಅಂದ್ರೆ ಮರುಭೂಮಿ ಇದ್ರಾಗ ಎಲ್ಲ ಒಂದ್ ಕಡೆ ನೀರು ಇರ್ತದೆ. ಆ ಮರುಭೂಮಿಯಾಗ ನೀರು ಸಿಕ್ಕಂತ ಜಾಗನ ಏನಂತ ಕರೀತಾರಪ್ಪ ಅಂದ್ರೆ ಅಲ್ಲೇ ಏನಂತ ಸಣ್ಣ ಪುಟ್ಟ ಏನಂತ ಕಾಯಿಪಲ್ಲೆ ಬೆಳಿತಿರ್ತಾರ, ಅಲ್ಲಿ ಒಂಟಿಗಳಿಗೆ ಅವನ ತಮಗ ಆಮೇಲೆ ಸಣ್ಣ ಪುಟ್ಟ ಕೃಷಿ ಮಾಡಿರ್ತಾರೆ, ಅದಾಗ ನೀರು ಬಳಸ್ಕೊತಿರ್ತಾರೆ. ಇದರಿಂದ ಹೌದಾ? ಇದೇನಪ್ಪ ಅಂತಂದ್ರೆ ನಾವು ಏನು ಅಂತಕ್ಕಂಥದ್ದು ಮರುಭೂಮಿಗೆ ಸಂಬಂಧಪಟ್ಟಂಥವು, ಹೌದಾ? ಈಗೇನು ನಾವು ಪ್ರಮುಖ ಭೂಸ್ವರೂಪಗಳಂತೇಳಿ ನೋಡ್ತೀವಿ. ಸ್ಟಾಪ್ ಮಾಡಿ.